ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ಏನು ಲೇಔಟ್ಸ್ ಇದೆಯಲ್ಲ, ಇದು ಟಿ ವಿ ಎಸ್ ಫ್ಯಾಕ್ಟ್ರಿ ಹತ್ರ ಬರುವಂತಹ ಆ ಲೇಔಟ್. ಇದು ಕಡ್ಕೊಳ ರೈಲ್ವೆ ಸ್ಟೇಷನ್ ಆ್ಯಂಡ್ ಟಿ ವಿ ಎಸ್ ಫ್ಯಾಕ್ಟ್ರಿ ನಿಯರ್. ಈ ಒಂದು ಲೇಔಟಿಂದ ಸುಮಾರು 1-1.5 ಕಿಲೋಮೀಟರ್ ಅಂತರದಲ್ಲಿ 1 ಎಕರೆ ಪ್ರಾಪರ್ಟಿ ಮಾರಾಟಕ್ಕಿದೆ. ಈ ರಸ್ತೆ ಬಂದು ಸರ್ಕಾರಿ ರಸ್ತೆನೇ. ಇದು ಲೇಔಟಿಂದ ಬರುವಂಥದ್ದು. ಇದು ಲೇಔಟ್ ಕಡೆಯಿಂದ ಈ ಕಡೆ ಜೆ ಪಿ ನಗರ ಮತ್ತು ಕುಪ್ಳೂರು, ಹಾಗೆ ದಡದಳ್ಳಿ ಏರ್ಪೋರ್ಟ್ ಬ್ಯಾಕ್ ಸೈಡಿಂದ ಬರ್ತೀವಲ್ಲ, ಹಾಗೆ ಬ್ಯಾತಳ್ಳಿ ಕಡೆಯಿಂದ ಬಂದರೆ ಈ ಈ ಈ ಒಂದು ರಸ್ತೆ ಟಚ್ ಆಗುತ್ತೆ. ಅದು ಹಾಗೆಯೇ ಅಟ್ಯಾಚ್ ಆಗಿ ಒಂದು ನಾರ್ತ್ ಫೇಸು 1 ಎಕರೆ ಪ್ರಾಪರ್ಟಿ ಮಾರಾಟಕ್ಕಿದೆ. ನೋಡಿ, ಇದೆ ಈ ಕಲ್ಲಾಕಿದಾರಲ್ಲ, ಯೆಲ್ಲೋ ಕಲರ್ ಕಲ್ಲಾಕಿದಾರಲ್ಲ, ಎಲ್ಲ ಅಳತೆ ಮಾಡಿ ಕಲ್ಲಾಕಿದ್ದಾರೆ. ಸೊ ಇದು 1 ಎಕರೆ. ಇದು ಅದೆಲ್ಲ ಆಲ್ಮೋಸ್ಟ್ ಲೇಔಟ್ ಜಾಗಗಳು ಕಂಪ್ಲೀಟ್ ಆಗಿಬಿಟ್ಟಿದೆ ಅದೆಲ್ಲ. ಇದು ಮಧ್ಯ ಇದೊಂದು ಎಕರೆ ಉಳ್ಕೊಂಡಿದೆ. ನೋಡಿ, ಇದು ಕಾಂಪೌಂಡ್ ಹಾಕಿದಾರಲ್ಲ, ಇದೆಲ್ಲ ಲೇಔಟ್ ಆಗಿರೋದು. ಇದು ಆಗ್ತಾಯಿದೆ ನೋಡಿ. ಇದು ಅಷ್ಟೇ, ಈ ಭಾಗ ಎಲ್ಲ ಲೇಔಟ್ ಆಗ್ತಾಯಿದೆ. ಅಲ್ಲಿ ಕಾಣ್ತಾ ಇರೋದೆ ಕಡ್ಕೊಳ ರೈಲ್ವೆ ಸ್ಟೇಷನ್. ಅದು ಈ ಕಡೆ ಕಡ್ಕೊಳ ಟಿ ವಿ ಎಸ್ ಫ್ಯಾಕ್ಟ್ರಿ ಮಧ್ಯ ಬರುವಂತಹ ಇದು ಜಾಗ. ಇದು ಅಂದರೆ ಆ ರೋಡಿಂದ ಇಲ್ಲಿಗೆ ಸುಮಾರು ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಇದೊಂದು ಪ್ರಾಪರ್ಟಿ 1 ಎಕರೆ ಮಾತ್ರ ಮಾರಾಟಕ್ಕಿರುವಂಥದ್ದು. ನೋಡಿ, ಅಲ್ಲೇನು ಲಾಸ್ಟು ಅಲ್ಲಿ ಕಲ್ಟಿವೇಷನ್ ಮಾಡಿ ಉದ್ದಕ್ಕೂ ಮರಗಳಿದೆಯಲ್ಲ, ಆ ಮರದಿಂದ ಹೀಗೆ ಶುರು ಆಗುತ್ತೆ. ಇದು ಮೈಸೂರು ರಿಜಿಸ್ಟ್ರೇಷನ್. ಇವರು ಕುಂಟೆಗೆ 3.5 ಲಕ್ಷ ಬೇಕು ಅಂತ ಇದ್ದಾರೆ. ಇದು ಮೈಸೂರು ಹತ್ರ ಇದೆ. ಏರ್ಪೋರ್ಟಿಂದ 8 ಕಿಲೋಮೀಟ್ರ್ ಆಗುತ್ತೆ. ರಿಂಗ್ ರೋಡಿಂದ 11 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಡಿಸ್ಟೆನ್ಸಲ್ಲಿ 1 ಎಕರೆ ಪ್ರಾಪರ್ಟಿ ಮಾರಾಟಕ್ಕಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ಡಾಲರ್ಸ್ ಲೇಔಟ್ ಅಂತ ಇದೆ, ಅಲ್ಲಿಂದ ಬರುವಂಥ ರಸ್ತೆ, ಸರ್ಕಾರಿ ರಸ್ತೆ. ನೋಡಿ, ಈ ಕಡೆ ಬಂದರೆ ಕಡ್ಕೊಳ ರೈಲ್ವೆ ಸ್ಟೇಷನ್. ಎಲ್ಲ ಲೇಔಟ್ಸ್ ಆಲ್ರೆಡಿ ಕಂಪ್ಲೀಟೆಡ್ ಆಗಿದೆ. ಅದಕ್ಕೆ ಈ ಪ್ರಾಪರ್ಟಿ ನಿಯರ್ ಬೈ ಇದೆ. ನಿಯರ್ ಬೈ ಊಟಿ ರೋಡು, ನಿಯರ್ ಬೈ ರೈಲ್ವೆ ಸ್ಟೇಷನ್ನು, ನಿಯರ್ ಬೈ ಟಿ ವಿ ಎಸ್ ಫ್ಯಾಕ್ಟ್ರಿ ಆ್ಯಂಡ್ ಆಲ್ಸೋ ಲೇಔಟ್ಸ್.